ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಮೇಶ್ ಆಚಾರ್, ಪ್ರಾಧ್ಯಾಪಕರು, ಶ್ರೀ ಲಕ್ಷ್ಮೀ ಸೋಮ ಬಂಗೇರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೋಟ, ಪಡುಕೆರೆ, ಉಡುಪಿ ಜಿಲ್ಲೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ BA ಪ್ರಥಮ ಸೆಮಿಸ್ಟರ್ನ ಕನ್ನಡ ಐಚ್ಛಿಕ ಪಠ್ಯ ಸಾಹಿತ್ಯ ಗಂಗೋತ್ರಿ 1. ಈ ಸಾಹಿತ್ಯ ಗಂಗೋತ್ರಿ 1 ಪಠ್ಯದ ಕಾವ್ಯ ಭಾಗದಲ್ಲಿ ಬರುವ 4ನೆಯ ಭಾಗ ತನ್ನ ಕಾವ್ಯಕ್ಕೆ ತಾಂ ಮಹಾಕವಿ ಮಣಿಯುವಂತೆ. ಈ ಭಾಗದ ವಿಶ್ಲೇಷಣಾ ತರಗತಿಯನ್ನು ಪ್ರಾರಂಭಿಸುವುದಕ್ಕೆ ನಾನು ನಿಮ್ಮೊಂದಿಗಿದ್ದೇನೆ. ಇದು 9ನೆಯ ಸೆಷನ್ ಆಗಿರ್ತದೆ. ಪಠ್ಯದ ರೂಪ ಹೊಸಗನ್ನಡ ಕಾವ್ಯ. ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದ ಒಳಗಡೆ ಅಹಲ್ಯೋದ್ಧಾರದ ಪ್ರಸಂಗವನ್ನು ಈ ಭಾಗ ಹೊಂದಿದೆ. ನಾವೀಗ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ಕುವೆಂಪು ಕಾವ್ಯನಾಮದಿಂದ ಖ್ಯಾತರಾದಂತಹ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪನವರು ಜನಿಸಿದ್ದು 1904 ಡಿಸೆಂಬರ್ 29ರಂದು. ಕುಪ್ಪಳಿ ಅವರ ಊರಾಗಿದ್ದರು. ಅವರು ಜನಿಸಿದ್ದು ಅವರ ತಾಯಿಯ ಊರಾದ ಹಿರೇಕೊಡಗಿಯಲ್ಲಿ. ಕೂಲಿ ಮಠದಲ್ಲಿ ಅವರ ಅಕ್ಷರಾಭ್ಯಾಸವಾಯಿತು. ಮನೆಯೇ ಅವರ ಪಾಠಶಾಲೆ ಆಯಿತು. ಚಿಕ್ಕಂದಿನಲ್ಲಿ ಅವರಿಗೆ ಪ್ರಕೃತಿಯತ್ತ ಒಲವು ಹೆಚ್ಚಾಯಿತು. ಪುಸ್ತಕದ ಪ್ರೀತಿಯು ಕೂಡ ಹೆಚ್ಚಾಯಿತು. ನಾನೀಗ ಮೊದಲಿಗೆ ಅವರು ಬಾಲ್ಯದ ಪರಿಸರವನ್ನು, ಅವರು ಬೆಳೆದು ಬಂದ ಬಗೆಯನ್ನು ಹೇಳಲು ಪ್ರಾರಂಭಿಸ್ತೇನೆ. ಈ ಕುಪ್ಪಳಿ ಎಂಬ ಪ್ರದೇಶ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬಳಿ ತುಂಗಾ ನದಿ ಹರಿತದೆ. ಆ ತುಂಗಾ ನದಿಯನ್ನು ದಾಟಿ ಸುಮಾರು 9 ಮೈಲು ಹೋದರೆ ಸಿಗುವಂಥದ್ದೇ ಕುಪ್ಪಳಿ. ಸುತ್ತಲೂ ದಟ್ಟವಾದಂತಹ ಕಾಡು, ಮುಗಿಲೆತ್ತರದ ಪರ್ವತ ಪಂಕ್ತಿ, ಇವುಗಳ ಮಧ್ಯೆ ಕುಪ್ಪಳಿಯಲ್ಲಿ ಅವರ ಮನೆ ಇದೆ. ಸುಂದರವಾದಂತಹ ಪ್ರಾಕೃತಿಕ ಸೌಂದರ್ಯವಿರುವಂತಹ ಸ್ಥಳದಲ್ಲಿ ಅವರ ಮನೆ ಇದೆ. ಮನೆ ಪರಿಸರದಲ್ಲಿ ಸುತ್ತಲೂ ಇರುವಂತಹ ದಟ್ಟವಾದ ಕಾಡಿನಲ್ಲಿ ಹುಲಿ, ಜಿಂಕೆ, ಕಾಡುಕೋಣದಂತಹ ಪ್ರಾಣಿಗಳು ಯಥೇಚ್ಛವಾಗಿ ಇದ್ದು, ನೂರಾರು ಬಗೆಯ ಪಕ್ಷಿಗಳು, ವರ್ಷದಲ್ಲಿ 6 ತಿಂಗಳು ಮಳೆ, ಹುಲಿ, ಹಂದಿ, ಮೀನು ಶಿಕಾರಿ ಮಾಡುವಂಥದ್ದು. ಇದರಲ್ಲಿ ಕೂಡ ಬಾಲಕ ಕುವೆಂಪು ಪಾಲ್ಗೊಂಡದ್ದು. ಈ ಕಾಡು ಮೇಡು, ಪ್ರಾಣಿ ಪಕ್ಷಿಗಳು, ಈ ಪ್ರಾಕೃತಿಕ ಪರಿಸರ ಇವೆಲ್ಲವೂ ಕೂಡ ಬಾಲಕ ಕುವೆಂಪುರವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದುಬಿಟ್ಟು. ಪ್ರಾರಂಭದಲ್ಲಿ ಅವರ ತಂದೆ ಮತ್ತು ಚಿಕ್ಕಪ್ಪ ಅವರು ಸಾಹಿತ್ಯಾಸಕ್ತರಾಗಿದ್ದರು. ಮನೆಯಲ್ಲೂ ಕೂಡ ಒಳ್ಳೆಯ ಸಾಹಿತ್ಯ ಸಂಸ್ಕಾರ ಕುವೆಂಪುರವರಿಗೆ ಸಿಕ್ಕಿತ್ತು. ಜೈಮಿನಿ ಭಾರತ, ತೊರವೆ ರಾಮಾಯಣದಂತಹ ಕಾವ್ಯಗಳ ವಾಚನ ನಡೀತಿತ್ತು. ಬಾಲಕ ಕುವೆಂಪು ಇಂತಹ ಕಾವ್ಯ ವಾಚನವನ್ನು ಬಹಳ ಆಸಕ್ತಿಯಿಂದ ಕೇಳ್ತಾ ಇದ್ದರು. ಸುಮಾರು 8 ವರ್ಷದವರೆಗೆ ಅವರ ಮನೆಯೇ ಅವರಿಗೆ ಪಾಠಶಾಲೆ ಆಯಿತು. ಕೂಲಿ ಮಠದ ಅಭ್ಯಾಸ. ಮನೆಯಲ್ಲಿ ಐಗಳು ಬಂದು
ಪಾಠ ಹೇಳ್ತಿದ್ರು. ಬೇರೆ ಬೇರೆ ಐಗಳ ಮೂಲಕ ಪಾಠ ಕೇಳಿದಂಥವರು ಕುವೆಂಪು. ಹೀಗೆ 6-8 ವರ್ಷದವರೆಗೆ ಅವರ ಓದು ಕುಂಠಿತವಾಗ್ತಾ ಹೋಯಿತು. ಮುಂದೆ ಅವರನ್ನು ತೀರ್ಥಹಳ್ಳಿಯ ಶಾಲೆಗೆ ಸೇರಿಸ್ತಾರೆ. ಅಲ್ಲಿ ಪ್ರಾಥಮಿಕ ಹಂತದ ಶಿಕ್ಷಣ ಮುಗಿತದೆ. ಆಮೇಲೆ ಮೈಸೂರಿನ ಹಾರ್ಡ್ವಿಕ್ ಹೈಸ್ಕೂಲ್ನಲ್ಲಿ ಅವರ ಓದು ಮುಂದುವರಿತದೆ. ಹೈಸ್ಕೂಲಿನಲ್ಲಿ ಓದುವಾಗಲೇ ಶೆಲ್ಲಿ, ವರ್ಡ್ಸ್ವರ್ತ್, ಕೀಟ್ಸ್ ಮುಂತಾದ ಆಂಗ್ಲ ಕವಿಗಳ ಕವನಗಳನ್ನು ಸ್ವತಂತ್ರವಾಗಿ ಓದುವ, ಗ್ರಹಿಸುವ ಶಕ್ತಿ ಅವರಿಗೆ ಬಂದಿತ್ತು. ಹಾಗೆಯೇ ಟಾಲ್ಸ್ಟಾಯ್ನಂತಹ ತತ್ವಜ್ಞಾನಿಗಳ ಕಾದಂಬರಿಗಳ ಓದು ಕೂಡ ಅವರಿಗೆ ಆಸಕ್ತಿ ಎನಿಸಿತ್ತು. ಓದಿತು. ಪಾಶ್ಚಾತ್ಯ ಮತ್ತು ಪೌರ್ವಾತ್ಯ ತತ್ವಜ್ಞರ ಚಿಂತನಶೀಲ ಬರವಣಿಗೆಗಳು ಅವರ ಜ್ಞಾನ ತ್ರಷೆಯನ್ನು ಹೆಚ್ಚಿಸಿದವು. ಇಂಗ್ಲಿಷ್ ಕವಿಗಳ ಕವನಗಳ ಮೇಲೆಯೇ ಪ್ರಾರಂಭದಲ್ಲಿ ಅವರಿಗೆ ಆಸಕ್ತಿ ಹೆಚ್ಚಾಯಿತು. ಜೊತೆಗೆ ಇಂಗ್ಲಿಷ್ ಭಾಷೆ ಮತ್ತು ಛಂದಸ್ಸುಗಳ ಮೇಲಿನ ಪ್ರಭುತ್ವ ಅವರಲ್ಲಿತ್ತು. ಹೀಗಾಗಿ ಬಾಲಕನಲ್ಲಿ ಸಾಹಿತ್ಯ ಬರೆಯುವ, ಕಾವ್ಯ ಬರೆಯುವ ಆಸಕ್ತಿ, ಆಕಾಂಕ್ಷೆ ಅರಳಿಬಿಟ್ಟಿತು. ಇದರ ಪರಿಣಾಮವಾಗಿಯೇ ಅವರು 1922ರಲ್ಲಿ ಬಿಗಿನರ್ಸ್ ನ್ಯೂಸ್ ಎನ್ನುವಂತಹ ಪುಟ್ಟ ಇಂಗ್ಲಿಷ್ ಸಂಕಲನವನ್ನು ಹೊರತಂದರು. ಅದನ್ನು ಸಹಪಾಠಿಗಳು ಮೆಚ್ಚುವುದಲ್ಲದೆ ಆಚೀಚೆ ಹಿರಿಯರು ಕೂಡ ಅದನ್ನು ಮೆಚ್ಚಿ ಹೊಗಳಿದರು. ಗುರುಗಳು ಕೂಡ ಪ್ರಶಂಸಿಸಿದರು. ಒಮ್ಮೆ ಐರಿಷ್ ಕವಿ, ಇಂಗ್ಲಿಷ್ನಲ್ಲೂ ಪರಿಣಿತ ಜೇಮ್ಸ್ ಕಜಿನ್ಸ್ ಮೈಸೂರಿಗೆ ಬಂದರಂತೆ. ಬಂದಾಗ ಕುವೆಂಪುರವರು ಅವರಿಗೆ ತಮ್ಮ ಸಂಕಲನವನ್ನು ತೋರಿಸ್ತಾರೆ. ಅವರು ಒಮ್ಮೆಲೆ ಕುವೆಂಪುರವರನ್ನು ಮೆಚ್ಚಿ ಹೊಗಳುತ್ತ ಬದಲಾಗಿ ಒಂದು ಮಾತು ಹೇಳಿದ್ರಂತೆ. ಬಂಗಾಳಿ ಕವಿ ರವೀಂದ್ರರು ಅವರ ತಾಯ್ನುಡಿಯಲ್ಲಿ ಬರೆದ ಹಾಗೆ ನೀನು ಕೂಡ ನಿನ್ನ ತಾಯ್ನುಡಿಯಲ್ಲಿ ಬರೆಯಲು ಪ್ರಾರಂಭಿಸು, ಮುಂದೆ ದೊಡ್ಡ ಕವಿಯಾಗ್ತೀಯ ಅಂದ್ರಂತೆ. ಈ ಒಂದು ಮಾತು ಕುವೆಂಪುರವರಲ್ಲಿ ಅಚ್ಚೊತ್ತಿ ಮುಂದೆ ತನ್ನ ತಾಯ್ನುಡಿಯತ್ತ, ಕನ್ನಡದತ್ತ ಅವರ ಒಲವು ಹೆಚ್ಚಾಗಲು ಕಾರಣವಾಯಿತು. ಮುಂದೆ ಪದವಿ ವ್ಯಾಸಂಗಕ್ಕಾಗಿ ಅವರು ಮೈಸೂರಿನ ಮಹಾರಾಜ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ತಾರೆ. ಮಹಾರಾಜ ಕಾಲೇಜಿನಲ್ಲಿ ಅವರಿಗೆ ಟಿ.ನಂ.ಶ್ರೀ, ಟಿ.ಎಸ್. ವೆಂಕಣ್ಣಯ್ಯ, ಎ.ಆರ್. ಕೃಷ್ಣಶಾಸ್ತ್ರಿ ಅಂತವರ ಸಾಹಿತ್ಯ ದಿಗ್ಗಜರ ಸಾನ್ನಿಧ್ಯ ದೊರೆಯಿತು. ಅವರ ಪ್ರೀತಿಯನ್ನು ಕೂಡ ಅವರು ಗಳಿಸಿದರು. ಮುಂದೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸ್ತಾರೆ. ಅಲ್ಲಿಯೇ ಕುಲಪತಿಗಳಾಗಿ ಅವರು ಮುಂದೆ ನಿವೃತ್ತರಾಗ್ತಾರೆ. ಇವರ ಪ್ರಥಮ ಕವನ ಸಂಕಲನ ಕೊಳಲು, ಹಾಗೆ ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಕೋಗಿಲೆ ಮತ್ತು ಸೋವಿಯಟ್ ರಷ್ಯಾ ಮುಂತಾದಂತಹ ಹಲವು ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಕುವೆಂಪುರವರು ಬರೆದ ಕವನಗಳ ಸಂಖ್ಯೆ 1000. ಅವರ ಚಿತ್ರಾಂಗದ ಖಂಡಕಾವ್ಯ, ಮಲೆನಾಡಿನ ಚಿತ್ರಗಳು ಪ್ರಬಂಧ ಸಂಕಲನ, ಯಮನ ಸೋಲು ನಾಟಕ
ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಇವೆರಡು ಬೃಹತ್ ಕಾದಂಬರಿಗಳು. ಈ ಕಾನೂರು ಸುಬ್ಬಮ್ಮ ಹೆಗ್ಗಡತಿ 1938ರಲ್ಲಿ ರಚನೆಗೊಂಡದ್ದು. ಇದು 50-60 ವರ್ಷಗಳ ಹಿಂದಿನ ಮಲೆನಾಡಿನ ಬದುಕನ್ನು ಚಿತ್ರಿಸುತ್ತದೆ. ಆಮೇಲೆ ಮಲೆಗಳಲ್ಲಿ ಮದುಮಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿಯನ್ನು ರಚಿಸಿದ ನಂತರ 30 ವರ್ಷಗಳ ನಂತರ ಕಾನೂರು ಹೆಗ್ಗಡತಿಗಿಂತಲೂ ಗಾತ್ರದಲ್ಲಿ ಇನ್ನೂ ದೊಡ್ಡದಾದ ಕೃತಿ. ಮಲೆನಾಡಿನ ಇನ್ನೂ ಹಿಂದಿನ ಘಟನೆಗಳನ್ನು ಮತ್ತು ಮಲೆನಾಡಿನ ಬದುಕಿನ ಯಥಾಸ್ಥಿತಿಯ ಚಿತ್ರಣವನ್ನು ಈ ಕಾದಂಬರಿ ನಮಗೆ ಕಟ್ಟಿಕೊಡ್ತದೆ. ನಾನು ಯಮನ ಸೋಲು ಮಾತ್ರ ಹೇಳಿದೆ. ನಾಟಕ ಕ್ಷೇತ್ರದಲ್ಲಿ ಸ್ಮಶಾನ ಕುರುಕ್ಷೇತ್ರ, ಜಲಗಾರ, ರಕ್ತಾಕ್ಷಿ, ವಾಲ್ಮೀಕಿಯ ಭಾಗ್ಯ ಮುಂತಾದ ನಾಟಕಗಳನ್ನು ಅವರು ಬರೆದಿದ್ದಾರೆ. ನನ್ನ ಗೋಪಾಲ ಎನ್ನುವ ಹೆಸರಿನ ಮಕ್ಕಳಿಗೆ ಪ್ರಿಯವಾದ ನಾಟಕವನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಶ್ರೀ ರಾಮಾಯಣ ದರ್ಶನ ಎಂಬ ಹೆಸರಿನ ಮಹಾಕಾವ್ಯವನ್ನು ರಚಿಸಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮಹಾಕಾವ್ಯವೊಂದರ ರಚನೆಗೆ ಕಾರಣವಾದಂತಹ ಕುವೆಂಪು ಯಾವತ್ತೂ ಹೊಸ ಸಂದರ್ಭದಲ್ಲಿ ನೆನೆಯಬೇಕಾದಂತಹ ಮಹತ್ವದ ಕವಿಯಾಗಿದ್ದಾರೆ. ಕುವೆಂಪುರವರ ಕನ್ನಡ ಪ್ರೀತಿಯನ್ನು ನಾವು ನೋಡುವುದಾದರೆ ಕವಿತೆ, ನಾಟಕ, ಕಾದಂಬರಿ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ವಿಮರ್ಶೆ, ಪ್ರಬಂಧ, ಮಹಾಕಾವ್ಯಗಳ ರಚನೆಗಳ ಮೂಲಕ ಕನ್ನಡ ಸಾಹಿತ್ಯವನ್ನು, ಅದರಲ್ಲೂ ಆಧುನಿಕ ಕನ್ನಡ ಸಾಹಿತ್ಯವನ್ನು ಎತ್ತರಕ್ಕೆ ಏರಿಸಿದಂತಹ ಕೀರ್ತಿ ಕುವೆಂಪುರವರು. ಅವರ ಕವನಗಳಲ್ಲಿ ಕನ್ನಡದ ಬಗೆಗಿನ ಅಭಿಪ್ರಾಯ ಮಂಡನೆ ಕಂಡುಬರ್ತದೆ. ಅವರ ಬೇರೆ ಬೇರೆ ಕವನಗಳಲ್ಲಿ ಕನ್ನಡದ ಬಗೆಗಿನ ಮಾತುಗಳನ್ನು ಗಮನಿಸುವುದಾದರೆ, ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಬಾರಿಸು ಕನ್ನಡ ದಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಕನ್ನಡವ ಕೊಲ್ಲುವ ಮುನ್ನ ಓ ನನ್ನ ಕೊಲ್ಲು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಂತಹ ಮಾತುಗಳನ್ನು ಯಥೇಚ್ಛವಾಗಿ ಅವರ ಕವನಗಳಲ್ಲಿ ನಾವು ನೋಡಬಹುದು. ಜೈ ಭಾರತ ಜನನೀಯ ತನುಜಾತೆ ಎಂಬ ಗೀತೆಯಂತೂ ನಾಡ ಗೀತೆಯಾಗಿದ್ದು, ಕನ್ನಡ ತಾಯಿಗೆ ಜಯವಾಗಲೆಂಬ ಹಾರೈಕೆ ಇದರಲ್ಲಿದೆ. ಮುಂದೆ ಅವರ ಕನ್ನಡ ಸಾಹಿತ್ಯ ಸೇವೆ ಇವುಗಳನ್ನೆಲ್ಲ ಗಮನಿಸಿದಂತಹ ಕನ್ನಡಿಗರು, ಅದರಲ್ಲೂ ಮೈಸೂರು ವಿವಿಯ ಕುವೆಂಪು ಅಧ್ಯಯನ ಸಂಸ್ಥೆ, ಅದಕ್ಕೆ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರ ಎಂಬ ನಾಮಕರಣವನ್ನು ಮಾಡ್ತಾರೆ. ಮುಂದೆ ಕುವೆಂಪುರವರಿಗೆ ಸಿಕ್ಕಿದ ಸಂದ ಪ್ರಶಸ್ತಿಗಳನ್ನು ನೆನಪಿಸಿಕೊಳ್ಳೋಣ. ರಾಷ್ಟ್ರೀಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ 1955ರಲ್ಲಿ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ 1969ರಲ್ಲಿ, ಪದ್ಮವಿಭೂಷಣ ಪ್ರಶಸ್ತಿ 1989ರಲ್ಲಿ, ಪಂಪ ಪ್ರಶಸ್ತಿ 1990, ಕರ್ನಾಟಕ ರತ್ನ 1992 ಪಡೆದಿದ್ದಾರೆ. 1958ರಲ್ಲಿ ಧಾರವಾಡದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪಟ್ಟ ಕುವೆಂಪುರವರಿಗೆ ಲಭಿಸುತ್ತದೆ. ಕುವೆಂಪುರವರ ವಿಶ್ವಮಾನವ ಸಂದೇಶ ಅವರು ಜಗತ್ತಿಗೆ ನೀಡಿದ ಮಹತ್ವದ ಕೊಡುಗೆ.
ಏನು ವಿಶ್ವಮಾನವ ಸಂದೇಶ ಅಂತ ಹೇಳಿದೆ, ಜಗತ್ತಿನಲ್ಲಿರುವಂತಹ ಮಾನವರೆಲ್ಲರೂ ಕೂಡ ಒಂದೇ, ಜಾತಿ, ಮತ, ಭಾಷೆ, ಪ್ರದೇಶ ಯಾವುದೇ ಭೇದವಿಲ್ಲದೆ ಎಲ್ಲರೂ ಒಂದೇ ಎನ್ನುವಂತಹ ಭಾವವನ್ನು ಪ್ರಕಟಿಸುವಂಥದ್ದು. ಒಂದು ವಾಕ್ಯವಿದೆ, ಉದಾರ ಚರಿತಾನಂತೂ ವಸುಧೈವ ಕುಟುಂಬಕ, ಅಂದರೆ ಶ್ರೇಷ್ಠ ಚಾರಿತ್ರ್ಯ ಉಳ್ಳವರಿಗೆ ಇಡೀ ವಿಶ್ವವೇ ಒಂದು ಕುಟುಂಬ ಎಂದು ಈ ಅರ್ಥವನ್ನು ಒಳಗೊಂಡಿರುವಂಥ ಅವರ ವಿಶ್ವಮಾನವ ಸಂದೇಶ ಪ್ರಸಿದ್ಧವಾದದ್ದು. ಈಗ ರಸಋಷಿ ಶ್ರೀ ಕುವೆಂಪುರವರು ರಚಿಸಿದಂತಹ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೇನೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಮಹಾಕಾವ್ಯವೆನಿಸಿದ್ದು ಶ್ರೀ ರಾಮಾಯಣ ದರ್ಶನ. ಕಳೆದ ಶತಮಾನ, ಅದು 20ನೇ ಶತಮಾನ, ವೈಜ್ಞಾನಿಕ ಯುಗ. ಈ ವೈಜ್ಞಾನಿಕ ಯುಗದಲ್ಲಿ ಮಹಾಕಾವ್ಯಗಳ ಕಾಲವೇ ಮುಗಿದು ಹೋಯಿತು, ಇನ್ನು ಬರಲಿಕ್ಕೆ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಕುವೆಂಪುರವರು 1945ರಲ್ಲಿ ಮಹಾಕಾವ್ಯವೊಂದರ ರಚನೆಗೆ ಶ್ರೀಕಾರ ಹಾಕಿದರು. ಅದೇ ಶ್ರೀ ರಾಮಾಯಣ ದರ್ಶನ. ರಾಮಾಯಣದ ಕತೆ ವಾಲ್ಮೀಕಿ ಮಹರ್ಷಿಯ ಬಗ್ಗೆ ನಮ್ಮ ಭಾರತೀಯ ಜನಮಾನಸದಲ್ಲಿ ಯಾವತ್ತೂ ಅಚ್ಚಳಿಯದ ಭಾವವಿದೆ. ಉದ್ದಕ್ಕೂ ಅದರ ಕೀರ್ತಿ ಮತ್ತು ಅದರ ಮಹಿಮೆಗೆ ಪಾತ್ರರಾದವರೇ ನಾವೆಲ್ಲರೂ. ಆದರೆ ಕುವೆಂಪು ಎಲ್ಲ ರಾಮಾಯಣಗಳನ್ನು ಓದಿ ವಾಲ್ಮೀಕಿ ರಾಮಾಯಣವನ್ನು ಮೂಲವಾಗಿಟ್ಟುಕೊಂಡು ಕೃತಿ ರಚನೆ ಮಾಡ್ತಾರೆ. ಅವರ ರಾಮಾಯಣ ದರ್ಶನದಲ್ಲಿ ವಾಲ್ಮೀಕಿ ರಾಮಾಯಣಕ್ಕಿಂತ ಭಿನ್ನವಾಗಿ ಕೆಲವು ಅಂಶಗಳು ಬರ್ತವೆ. ವಾಲ್ಮೀಕಿ ರಾಮಾಯಣಕ್ಕಿಂತ ಭಿನ್ನವಾಗಿ ಕಂಡುಬರುವಂತಹ ಮಹಾಕಾವ್ಯ ಇದು. ವಾಲ್ಮೀಕಿ ರಾಮಾಯಣದಲ್ಲಿ 7 ಕಾಂಡಗಳು ಇದ್ದಾವೆ. ಇವರು ಕಾಂಡಗಳ ರೂಪದಲ್ಲಿ ಅದನ್ನು ಕಾಣಿಸಿದೆ, ಸಂಪುಟಗಳ ರೂಪದಲ್ಲಿ ಅದನ್ನು ಕಾಣಿಸ್ತಾರೆ. ಅಯೋಧ್ಯ ಸಂಪುಟ, ಕಿಷ್ಕಿಂಧ ಸಂಪುಟ, ಲಂಕಾ ಸಂಪುಟ, ಶ್ರೀ ಸಂಪುಟ ಹೇಳಿ 4 ಸಂಪುಟಗಳಲ್ಲಿ 22,336 ಸಾಲುಗಳಲ್ಲಿ ಜಗದ್ಭವ್ಯ ರಾಮಾಯಣವನ್ನು ಬರೀತಾರೆ. ಅವರ ರಾಮಾಯಣದಲ್ಲಿ ಹೇಳಿದಂತಹ ಕೆಲವು ಉದ್ಧೃತ ವಾಕ್ಯಗಳನ್ನು ನಿಮಗೆ ತಿಳಿಸಿಕೊಡ್ತೇನೆ. ಪಿಂತೆ ವಾಲ್ಮೀಕಿ ಉಳಿದ ಕಥೆಯಾದಡಂ ಕನ್ನಡದಿ ಬೇರೆ ಕಥೆಯೆಂಬಂತೆ, ಬೇರೆ ಮೈಯ ಅಂತಂತೆ, ಮರು ಹುಟ್ಟು ಒಡೆದಂತೆ ಎಂಬ ಮಾತು ಬರುತ್ತೆ. ಹಿಂದೆ ವಾಲ್ಮೀಕಿ ಮಹರ್ಷಿ ರಚಿಸಿದ ಕಥೆಯಾಗಿದ್ದರೂ ಕೂಡ ನಾನು ರಚಿಸಿದ್ದು ಕನ್ನಡದಲ್ಲಿ ಈ ಕತೆ ಬೇರೆಯೇ ಎಂಬಂತೆ, ಈ ಕತೆ ಬೇರೆಯೇ ಮೈ ಪಡೆದಂತೆ, ಹೊಸ ಹುಟ್ಟು ಪಡೆದಂತೆ ಎಂಬುದಾಗಿ ಈ ಮಾತಿನ ಅರ್ಥ. ಆಮೇಲೆ ಮುಂದೊಂದು ಮಾತು ಬರುತ್ತೆ, ಬಹಿರ್ಘಟನೆಯಂ ಪ್ರತಿಕ್ರತಿಸುವ ಲೌಕಿಕ ಚರಿತ್ರೆಯಲ್ಲಿದ್ದು. ಬಹಿರ್ಘಟನೆಯನ್ನ ಪ್ರತಿಕ್ರತಿಸುವ ಲೌಕಿಕ ಚರಿತ್ರೆ ಇದಲ್ಲ, ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರತಿಮಿಸುವ ಸತ್ಯಸ್ಯ ಸತ್ಯಕಥನಂ ಇದು ಎಂಬುದಾಗಿ. ಏನು ಬಾಹ್ಯ ಘಟನೆಗಳನ್ನು ಪ್ರತಿಕ್ರತಿಸುವ, ಪ್ರತಿಯಾಗಿ ರಚಿಸುವ ಲೋಕದ ಚರಿತ್ರೆ ಅಲ್ಲ ಇದು. ಅಲೌಕಿಕವಾದಂತಹ ನಿತ್ಯ ಸತ್ಯಗಳನ್ನು ಪ್ರತಿಮಿಸುವ ಸತ್ಯಸ್ಯ ಸತ್ಯ ಕಥನವಿದು ಎಂದು. ಹಾಗಾದರೆ ಇಲ್ಲಿಯ ಕತೆ
ಪುರುಷೋತ್ತಮ ರಾಮನ ಕತೆ ನಿಮಿತ್ತ ಮಾತ್ರ. ಇದರೊಳಗೆ ಮಾನವ ಧರ್ಮದ ಕುರಿತಾದ ಆ ಧರ್ಮದ ಜೀವಧಾತುಗಳಾದಂತಹ ಮೌಲ್ಯಗಳು ಮತ್ತು ಆದರ್ಶಗಳು ಇದರೊಳಗೆ ಇವೆ. ಈ ಮೌಲ್ಯ ಮತ್ತು ಆದರ್ಶಗಳೇ ಇಲ್ಲಿಯ ನಿತ್ಯ ಸತ್ಯಗಳು. ಮನುಷ್ಯನಾದವನು ಈ ನಿತ್ಯ ಸತ್ಯಗಳನ್ನು ಊರ್ಧ್ವಮುಖವಾಗಿ ಅಂದರೆ ಮೇಲ್ಮುಖವಾಗಿ ಅಳವಡಿಸಿಕೊಂಡ್ರೆ ಅವನಿಗೆ ದೈವ ಪ್ರೀತಿ ಉಂಟಾಗ್ತದೆ. ದೇವರ ಪ್ರೀತಿಯನ್ನು ಆತ ಸಂಪಾದಿಸ್ತಾನೆ. ಅದರಿಂದ ಅವನಿಗೆ ಸತ್ಯದ ಅರಿವಾಗ್ತದೆ. ಅದರಿಂದಲೇ ಆತನಿಗೆ ಮುಕ್ತಿ ಸಿಗುತ್ತೆ. ಈ ಭಾವವನ್ನು ಇಲ್ಲಿಯ ಈ ಕಾವ್ಯದಲ್ಲಿ ನಾವು ಮುಖ್ಯವಾಗಿ ಗಮನಿಸಬಹುದಾದಂಥ ಅಂಶ. ರಾಮಾಯಣ ದರ್ಶನದಲ್ಲಿ ಅಯೋಧ್ಯದ ರಾಜವಂಶದ ಶ್ರೇಷ್ಠ ಸಂಸ್ಕೃತಿ, ಕಿಷ್ಕಿಂಧೆಯ ಕಪಿ ಸಂಸ್ಕೃತಿ, ರಾವಣಾದಿ ರಾಕ್ಷಸ ಸಂಸ್ಕೃತಿಯನ್ನು ಈ ಕೃತಿ ಒಳಗೊಂಡಿದೆ. ಕಥಾಸರಣಿಯ ಮಧ್ಯೆ ಅನೇಕ ಋಷಿಮುನಿಗಳು ಕಾಣಿಸಿಕೊಳ್ತಾರೆ. ಆ ಋಷಿಮುನಿಗಳ ಶ್ರೇಷ್ಠ ಆಚರಣೆಗಳು ಕೂಡ ಈ ಕೃತಿ ಒಳಗೆ ಗರ್ಭೀಕೃತವಾಗಿವೆ. ತ್ರೇತಾಯುಗದ ಕಥೆಯನ್ನು ತಮ್ಮ ಕಾಲಕ್ಕೆ ಸರಿಹೊಂದುವಂತೆ, ಅಂದರೆ 20ನೇ ಶತಮಾನದ ಆಗುಹೋಗುಗಳಿಗೆ ಅಥವಾ ಶತಮಾನದ ವಿದ್ಯಮಾನಕ್ಕೆ ಸರಿಹೊಂದುವಂತೆ ಹೇಳುವಾಗ ಕವಿ ವಾಲ್ಮೀಕಿ ರಾಮಾಯಣ ಮಾತ್ರವಲ್ಲದೆ ನಮ್ಮಲ್ಲಿರುವಂತಹ ಜನಪದ ಪುರಾಣಗಳು, ನಮ್ಮ ದೇಸಿ ಸಂಸ್ಕೃತಿಯ ಕೆಲವು ಅಂಶಗಳನ್ನು ಬಳಸಿಕೊಳ್ತಾರೆ. ಶ್ರೀರಾಮಾಯಣ ದರ್ಶನ ಅಂತ ಹೇಳುವಾಗ ಅದರ್ಶನವೆಂದರೇನು ಎಂಬುದನ್ನು ತಿಳ್ಕೊಳ್ಬೇಕು. ದರ್ಶನ ಎಂದರೆ ಕಥೆಯಲ್ಲಿ ರಸಾತ್ಮಕವಾಗಿ ಮೂಡಿ ಬಂದಿರುವಂತಹ ನಿರ್ದಿಷ್ಟವಾದ ತತ್ವ ಎನ್ನಬಹುದು. ಒಬ್ಬ ದ್ರಷ್ಟಾರನಾದಂತಹ ಕವಿ, ದ್ರಷ್ಟಾರ ಅಂದರೆ ಏನು? ಆತ್ಮತತ್ವವನ್ನು ಕೊಂಡುಕೊಂಡವನು ಅಂತ. ಒಬ್ಬ ದ್ರಷ್ಟಾರನಾದಂತಹ ಕವಿ ಪೂರ್ಣ ದೃಷ್ಟಿಯಿಂದ ಕಂಡರಿಸಿದಂತಹ ಸತ್ಯ, ಅದು ದರ್ಶನ. ಕುವೆಂಪುರವರು ಆತ್ಮತತ್ವದಿಂದ ಜಗತ್ತನ್ನು ಪೂರ್ಣವಾಗಿ ನೋಡಿ ತನಗನಿಸಿದ ವಿಶೇಷ ಭಾವನೆಯನ್ನು ವ್ಯಕ್ತಪಡಿಸಿದ್ದು ಅದು ಕಾವ್ಯದಲ್ಲಿ ಕಂಡುಬರುವ ದರ್ಶನ. ಅದು ಕವಿಯ ಜೀವನ ದೃಷ್ಟಿ. ಅಂತಹ ಕುವೆಂಪುರವರ ಜೀವನ ದೃಷ್ಟಿ ರಸಾನುಭೂತಿಗೇರಿತು ಅಂತಾದರೆ ಅದು ದರ್ಶನವಾಗುತ್ತೆ. ಹಾಗಾದರೆ ರಾಮಾಯಣದಲ್ಲಿ ಕುವೆಂಪುರವರ ದರ್ಶನ ಅಥವಾ ನೋಟ ಅಥವಾ ವಿಶೇಷವಾದ ಕಾಣಿಕೆ ಅದೇನೆಂಬುದು ಕೃತಿಯನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಇಂತಹ ದರ್ಶನ ಕಾಣಬೇಕಾದ್ರೆ ಕವಿಗೆ ಕಾವ್ಯ ರಚಿಸುವಲ್ಲಿ ನಮ್ಮ ಸಮಗ್ರ ಭಾರತೀಯ ಪರಂಪರೆಯ ಹಿನ್ನೆಲೆ ಇರುವುದನ್ನು ನಾವು ಗಮನಿಸಿಕೊಳ್ಬೇಕು. ಈ ಮಹಾಕಾವ್ಯ ರಚನೆಗೆ ಒಂದೆಡೆ ವೇದ, ಉಪನಿಷತ್ತು, ಭಗವದ್ಗೀತೆ, ಷಡ್ದರ್ಶನ, ಯೋಗ ವಿಜ್ಞಾನ, ರಾಮಾಯಣ, ಮಹಾಭಾರತ, ಪುರಾಣಗಳು ಇತ್ಯಾದಿಗಳಿಂದ ಆದಂತಹ ಪ್ರಭಾವ ಇದೆ. ಇನ್ನೊಂದೆಡೆ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯ ಪಂಪನಿಂದ ಪ್ರಾರಂಭವಾಗಿ ಆಧುನಿಕ ಸಂದರ್ಭದವರೆಗೆ ಬಂದಿರುವಂತಹ ಸಮಗ್ರ ಕೃತಿಗಳ, ಅದರಲ್ಲೂ ವಿಶೇಷವಾಗಿ ರಾಮಾಯಣಕ್ಕೆ ಸಂಬಂಧಿಸಿದಂತಹ ಕೃತಿಗಳ
ಪ್ರಭಾವ ಇದೆ. ಮತ್ತೊಂದೆಡೆ ನೋಡಿದರೆ ಅವರ ಕಾಲದಲ್ಲಿ, ಆ ಯುಗದಲ್ಲಿ ಬಂದಂತಹ ತತ್ವಜ್ಞಾನಿಗಳು, ಆದರ್ಶ ವ್ಯಕ್ತಿಗಳು, ಶ್ರೀರಾಮಕೃಷ್ಣ ಪರಮಹಂಸರು, ಶ್ರೀ ವಿವೇಕಾನಂದರು, ಮಹರ್ಷಿ ಅರವಿಂದರು, ಮಹಾತ್ಮ ಗಾಂಧಿ, ರಾಜಾರಾಮ್ ಮೋಹನ್ ರಾಯ್ ಅಂತಹ ಧೀಮಂತ ವ್ಯಕ್ತಿಗಳ ವಿಚಾರಧಾರೆಗಳಿಂದಲೂ ಕೂಡ ಪ್ರಭಾವಿತವಾಗಿದೆ. ಹಾಗೆಯೇ ಈ ರಾಮಾಯಣ ದರ್ಶನದ ಕೃತಿರಚನೆಯ ಹಿನ್ನೆಲೆಯಲ್ಲಿ ಪಾಶ್ಚಾತ್ಯ ಮಹಾಕಾವ್ಯ ಪರಂಪರೆಯ ಸಾರವೂ ಕೂಡ ಇದೆ. ಹೋಮರ್, ವರ್ಜಿಲ್, ಡಾಂಟೆ, ಫಿರ್ದೂಸಿ ಮುಂತಾದಂತಹ ವಿದೇಶಿಯ ಮಹಾಕವಿಗಳಿಂದಲೂ ಕೂಡ ಕುವೆಂಪು ಪ್ರಭಾವಿತರಾಗಿದ್ದಾರೆ. ಈ ವಿದೇಶಿಯ ಮಹಾಕವಿಗಳಿಂದ ಪ್ರಭಾವಿತರಾಗಿದ್ದರೆನ್ನುವುದಕ್ಕಿಂತ ತಮ್ಮ ಪ್ರಜ್ಞೆ ಅದು ವಿಶ್ವ ಪ್ರಜ್ಞೆ. ಕುವೆಂಪು ತಮ್ಮ ಪ್ರಜ್ಞೆಯನ್ನು ವಿಶ್ವ ಪ್ರಜ್ಞೆ ಎಂಬುದಾಗಿ, ಹೋಮರ್ಗೆ, ಡಾಂಟೆಗೆ ಎಂಬುದಾಗಿ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ತಾರೆ. ಆದ್ದರಿಂದಲೇ ಇದು ಜಗದ್ಭವ್ಯ ರಾಮಾಯಣ. ಸ್ನೇಹಿತರೆ, ಇಲ್ಲಿವರೆಗೆ ಈ ಸೆಷನ್ನ ತರಗತಿಯನ್ನು ಸಾವಧಾನವಾಗಿ ಆಲಿಸಿದ್ದರು. ಈ ಸೆಷನ್ನ ಫಲಿತಗಳನ್ನು ಈಗ ತಮ್ಮ ಮುಂದಿಡ್ತೇನೆ. ಆಧುನಿಕ ಮಹಾಕವಿಯ ಜನನ, ಬಾಲ್ಯ ವಿವರಗಳನ್ನು ನಾವು ನೋಡಿದ್ದೇವೆ. ಕುವೆಂಪುರವರಿಗೆ ಎಳಮೆಯಿಂದಲೂ ಪರಿಸರ, ಪ್ರಕೃತಿಯತ್ತ ಒಲವು ಮತ್ತು ಓದುವ ಆಸಕ್ತಿ ಇರುವುದರ ಕಡೆಗೆ ಗಮನ ಹರಿಸಿದ್ದೇವೆ. ಆರಂಭದ ಇಂಗ್ಲಿಷ್ ಪ್ರೀತಿಯು ನಂತರ ಕನ್ನಡದತ್ತ ತಿರುಗಿದುದರ ಹಿನ್ನೆಲೆ ಏನೆಂಬುದನ್ನು ನಾವು ಗಮನಿಸಿದ್ದೇವೆ. ಕಾವ್ಯ, ನಾಟಕ, ಸಣ್ಣ ಕಥೆ, ಕಾದಂಬರಿ, ಆತ್ಮಕಥೆ, ಖಂಡಕಾವ್ಯ, ಮಹಾಕಾವ್ಯ, ವಿಮರ್ಶೆ ಈ ಎಲ್ಲ ಪ್ರಕಾರಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಗಟ್ಟಿ ಕೃತಿಗಳನ್ನು ನೀಡಿದ್ದು ಕುವೆಂಪು ಎಂಬುದನ್ನು ನಾವು ಗಮನಿಸಿದ್ದೇವೆ. ಕುವೆಂಪುರವರಿಗೆ ಅವರ ಕನ್ನಡ ಸೇವೆಗೆ ಸಂದಂತಹ ಪ್ರಶಸ್ತಿಗಳನ್ನು ನಾವು ಗಮನಿಸಿದ್ದೇವೆ. ಭಾರತೀಯ ಜ್ಞಾನಪೀಠ ಪ್ರಶಸ್ತಿಗೆ ಪಾತ್ರವಾದ ಮೊದಲ ಮಹಾಕಾವ್ಯ ರಚಿಸಿದ್ದು ಕುವೆಂಪು, ಆ ಹಿರಿಮೆ ಅವರದ್ದು ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಇಲ್ಲಿಗೆ ಈ ಸೆಷನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.